ಅಲ್ಲಿಯ ತನಕ ನಿಮಗೆ ಎಷ್ಟೇ ಸಂಪತ್ತಿದ್ದರೂ ಈ ಸೃಷ್ಟಿಯಲ್ಲಿ ಈಗಿರುವಂಥ ಪ್ರಪಂಚದ ಧನದ ಕೊರತೆ ಇಲ್ಲ. ಧನ ಇದ್ದರೂ ದುಃಖ ದೂರ ಆಯ್ತಾ? ಇಲ್ಲ. ಜನ ಎಷ್ಟೊಂದು ಗಳಿಸಿರಬಹುದು, ಆದರೆ ದುಃಖ ದೂರವಾಯ್ತಾ? ಇಲ್ಲ. ದುಃಖ ದೂರ ಮಾಡಬೇಕಂದ್ರೆ ದುಃಖ ಹರ್ತ ಸುಖಕರ್ತನಾಗಿರುವಂತ ಆ ನಿರಾಕಾರ ಪರಮಾತ್ಮನನ್ನು ನಾನು ಆತ್ಮ ಎಂದು ಸ್ಮೃತಿಯಲ್ಲಿಟ್ಟುಕೊಂಡು ಅವರು ನೆನಪು ಮಾಡಿದಾಗ ಮಾತ್ರ ಆ ದುಃಖ ದೂರವಾಗಲು ಸಾಧ್ಯ. ಈ ವಿಶೇಷವಾಗಿ ಧ್ಯಾನ ಮಂದಿರ ಅನ್ನೋರು ಮಾಡಿದ್ದಾರೆ. ಧ್ಯಾನ ಮಂದಿರದಲ್ಲಿ ನೀವೆಲ್ಲರೂ ಕೂಡ ಆಸಕ್ತಿಯಿಂದ ಧ್ಯಾನ ಮಾಡಲು ಬರ್ತೀರಾ. ಏನಂತ ಧ್ಯಾನ ಮಾಡ್ತೀರಾ? ಅಥವಾ ಯೋಗ ಅಂದರೆ ಏನು? ನಾವೆಲ್ಲರೂ ಏನು ಮಾಡ್ತೀವಿ? ಯೋಗ ಮಾಡಬೇಕು ಅಂತ ಹೇಳ್ತೀವಿ. ಯೋಗ ಅಂದ್ರೆ ಏನಂದ್ರೆ, ಶಬ್ದಾರ್ಥದಲ್ಲಿ ಹೋದ್ರೆ ಯೋಗ ಅಂದ್ರೆ ಕೂಡುವುದು ಅಂತ. ಕೂಡುವುದನ್ನ ಏನ್ ಮಾಡ್ತೀವಿ? ಯೋಗ ಅಂತ ನಾವು ಹೇಳ್ತೀವಿ. ಅದಕ್ಕೆ ಏನಾದ್ರು ಮದುವೆ ಮಾಡ್ಬೇಕಂದ್ರೆ ಏನ್ ಹೇಳ್ತಾರೆ? ಯೋಗ ಬರ್ತೈತೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಕೂಡೈತೆ ಸಮಯ ಅಂತ. ಅದೇ ರೀತಿ ಈಗ ನಾವು ಯೋಗ ಏನು ಯೋಗ ಮಾಡಬೇಕು ಅಂದರೆ, ನಾನು ಆತ್ಮ ಎಂದು ಸ್ಮೃತಿಯಲ್ಲಿದ್ದು ಪರಮಾತ್ಮನಲ್ಲಿ ನನ್ನ ಮನಸ್ಸನ್ನು ಜೋಡಿಸುವುದೇ ಯೋಗ. ಎಲ್ಲಿ ತನಕ ನೀವು ಕೇಳುವಂತವರು ನನ್ನಲ್ಲಿ ಮನಸ್ಸನ್ನಿಟ್ಟಿದ್ದೀರೋ, ನಿಮ್ಮ ನಡುವೆ ಈಗ ಯೋಗ ನಡೀತಿದೆ. ನಿಮ್ಮ ಮನಸ್ಸು ನನ್ನ ಹತ್ರ ಇದೆ ಅಂದ್ರೆ ನಮ್ಮಿಬ್ಬರ ನಡುವೆ ಈಗ ಯೋಗ ನಡೀತಿದೆ. ನಾನು ಹೇಳಿರುವಂತ ವಿಚಾರಗಳ ಅರ್ಥ ನಿಮ್ಗೆ ತಿಳಿತಾ ಇದೆ. ನಿಮ್ಮ ಮನಸ್ಸಲ್ಲಿ ಅದರ ಪ್ರಭಾವ ಬೀರ್ತಾ ಇದೆ. ಇಲ್ಲಿ ತನಕ ಪರಮಾತ್ಮ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ವಸ್ತು, ವ್ಯಕ್ತಿ, ವಿಷಯ, ಸ್ಥಾನ, ಪದಾರ್ಥ ಇವೆಲ್ಲದರಲ್ಲಿ ನಿಮ್ಮ ಮನಸ್ಸಲ್ಲಿ ಇಟ್ಟಿದ್ದೀರ. ದುಃಖ ದೂರವಾಯ್ತಾ? ಇವ್ರ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೇನೋ ಅಂತ ಇರ್ತೀವಿ. ದುಃಖ ದೂರ ಆಗುತ್ತಾ? ಒಂದು ಭಯ ಸ್ಟಾರ್ಟ್ ಆದ್ರೆ ಅದು ಅಂಥದ್ದೇ ವಿಡಿಯೋ ಇತ್ತು. ಫಸ್ಟ್ ಟೈಮ್ ವಿಡಿಯೋತ್ತು ನಾನಂದೆ ಈ ವಿಡಿಯೋ ನೋಡೋದೇನೋ ತಪ್ಪಿದೆ, ಆಮೇಲೆ ವಿಡಿಯೋ ನೋಡ್ಬೋದು, ಅದು ಅಂಥದ್ದೇ ವಿಡಿಯೋತ್ತು ಬಿಟ್ಟು ನಾನು ಅವದೇ ಸಮಯದಲ್ಲಿ ಒಬ್ಬ ಗುರುಗಳಿದ್ರು, ಅರವಿಂದ್ ಅಂತ, ಚಿಕ್ಕಮಗಳೂರಿಗೆ ಜೂಮ್ ಮೀಟಿಂಗ್ನಲ್ಲಿ ಮೆಡಿಟೇಷನ್ ಧ್ಯಾನ ಮಾಡ್ತಾ ಇದ್ರು ಬೆಳಿಗ್ಗೆ 4 ರಿಂದ 5 ಗಂಟೆ ಪ್ರತಿದಿನ. ಅವ್ರ ಹಿಂದಿನ ಜನ್ಮ ಎಂತಾದಂದ್ರೆ ಹಿಮಾಲಯ 1000 ವರ್ಷ ತಪಸ್ಸು ಮಾಡೋಂಥ ಒಂದು ಹಿಸ್ಟ್ರಿ ಅವ್ರದ್ದು. ಹಿಂದಿನ ಜನ್ಮದ ಶ್ರೇಷ್ಠ ಜನ್ಮ ಅವರು. ಗುರುಗಳೇ ಹಿಂದಿನ ದಿನ ಇದು ಇನ್ಸಿಡೆಂಟ್ ನಡೀತು ನಮ್ಮ ಮನೆ ಮುಂದೆ, ಇದು ಏನಂತ ನನಗೆ ತಿಳಿತಾ ಇಲ್ಲ ಅಂತಂದಾಗ ಅವರಿಂದ ಸೂಕ್ಷ್ಮ ಶಕ್ತಿ ಇದೆ, ದಿವ್ಯ ದೃಷ್ಟಿ ಇತ್ತು ಅವರಿಗೆ. ಅವರು ಇದನ್ನ ನೇರವಾಗಿ ಹೇಳ್ಬಿಡ್ತೀವಿ. ಇವತ್ತು ನಾ ಹೇಳಿದ ಮಾತು ರೆಕಾರ್ಡಿಂಗ್ ನಿಮ್ಗೆ ಸಿಗುತ್ತದೆ, ಯೂಟ್ಯೂಬ್ ರೆಕಾರ್ಡಿಂಗ್ ಇದೆ. ಇವತ್ತು ಮಾತ್ರ ನಾ ಸಾಕ್ಷಿ ಏನೂ ಮಾತಾಡಕ್ಕೆ ಹೋಗೋದಿಲ್ಲ. ಹೇಳಿ ನನಗೆ ಅರವಿಂದ್ ಅಂತ ಕರೆದ ಅವರು. ಅರವಿಂದ ನಿನಗೆ ಏನೋ ಒಂದು ಎಚ್ಚರಿಕೆ ಕೊಡಲಾಗಿ ಅದು ಬಂದಿದೆ ಅಂತ ಹೇಳಿದ್ರು. ನಾ ಇನ್ನೂ ತಂಡ ಹೊಡೆದ, ಇನ್ನೂ ಅಂಜಿಬಿಟ್ಟೆ. ನಾ ಏನ್ ತಪ್ಪು ಮಾಡಿದ್ನಿ, ನನಗೇನ್ ಎಚ್ಚರಿಕೆ ಅಂತ ಅಂಜಿ ವಿಡಿಯೋ ನೋಡದೆ ಬಿಟ್ಟೆ. ಮತ್ತೆ ಮನಸ್ಸು ಕೇಳಲ್ಲ, ಏನಿದೆ ನೋಡೇ ಬಿಡೋಣ ಏನಾಗತ್ತಂತೆ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಆ ವ್ಯಕ್ತಿದು ನಂಬರ್ ತಗೊಂಡು ತಿಂಗಳು ನಂಬರ್ ತಗೊಂಡು ವೀರ ಬ್ರಹ್ಮೇಂದ್ರ ಕಾಲಜ್ಞಾನ ಸಂಪೂರ್ಣ ಸ್ಟಡಿ ಮಾಡಿದೆ. ಕಾಲಜ್ಞಾನ ಅಂದ್ರೆ ಇಲ್ಲ ನಮ್ಗೆ ಎಕ್ಸಾಂಪಲ್ ಈ ಬಬಲಾದಿ ಕಾಲಜ್ಞಾನ ಇದೆ ಅಲ್ರಿ, ಮುಂದಾಗೋದನ್ನ ಅಡ್ವಾನ್ಸ್ ಬರೆದಿಟ್ಟಿದ್ದಾರೆ. ಮುಂದಾಗೋದನ್ನ ಅಡ್ವಾನ್ಸ್ ಬರೆದಿಟ್ಟಾರೆ ಅಂದ್ರೆ ಅವ್ರು ಬರೆದಿರ್ತಾರಂತೆ ಮುಂದಾಗೋದಿಲ್ಲ, ಮುಂದೆ ಆಗೋದು ಫಿಕ್ಸ್ ಇದೆ ಅಂತೆ ಅವ್ರು ಬರೆದಿಟ್ಟಾರೆ. ಇದು ಸತ್ಯ. ಕಾಲಜ್ಞಾನ ಸ್ಟಡಿ ಮಾಡಿದ ಸಂಸ್ಕೃತ ಡಿಗ್ರಿ, BA ಡಿಗ್ರಿ ಬೇಳ್ಳಿ ಕಾಲೇಜ್ ವಿಜಯಪುರ ಅಡ್ಮಿಷನ್ ಇದ್ರು. ಸಂಸ್ಕೃತ BA ಸಂಸ್ಕೃತ. ಆ ಕಾಲದಲ್ಲಿ ಯಾವಾಗ ನಾನು ಸ್ಟಡಿ ಮಾಡಕ್ ಪ್ರಾರಂಭ ಮಾಡಿದೆ, ಸಂಸ್ಕೃತ ಹೆಂಗಿದೆ ಬರೀ ರೆಗ್ಯುಲರ್ ಇದ್ದು ಎಕ್ಸಾಮ್ ಕಷ್ಟ ಹೋಗ್ತಾ ಇದೆ. ಬಿಲ್ಡಿಂಗ್ ಕಾಲೇಜ್ಗೆ ಎಲ್ಲಾನು ಪಾಸ್ ಆಗ್ತಾ ಇದ್ರು. ಫೈನಲ್ ಇರುತ್ತು ಕಾಲಜ್ಞಾನ ಸ್ಟಡಿ ಮೇಲೆ ಫೈನಲ್ ಎಕ್ಸಾಮ್ ಬಿಟ್ಬಿಟ್ಟು ಡಿಗ್ರಿನ ಕಲಿಕೆ ಅದು ಬಿಟ್ಟೇ ಡಿಗ್ರಿ ಅದನ್ನ. ನಂತರ ಇದು ಸ್ಟಡಿ ಆದ್ರು. ಮತ್ತೆ ನಮ್ಮ ಶರಣರ ಉಳಿವಿಗೆ ಹೋದ್ವಿ ನಾವು, ಮಿಸ್ಟರ್ಸ್ ಉಳಿವಿಗೆ. ಅಲ್ಲಿಯೂ ಶರಣ ಕಾಲಜ್ಞಾನ ಎಲ್ಲ ಕಾಲದಿಂದ ಸ್ಟಡಿ ಮಾಡಿ ಮುಂದಿನ ಭವಿಷ್ಯ ಅತ್ಯುತ್ತಮ ಫಿಕ್ಸ್ ಆದಾಗ ನೋಡ್ರಿ, ಯಾರೋ ಒಬ್ರು ಏನೇ ಹೇಳ್ಬೇಕಾದ್ರೆ ಭಯ ಬಿಡ್ತದ. ನಾ ಹೇಳಿದ ಮಾತು ಸುಳ್ಳಾಗ್ಬಿಡ ಹೆಂಗ ಅಂತ ಅಂದ್ರಿ. ಆದ್ರೆ ನಾವು ಮುಂದಾಗೋ ಭವಿಷ್ಯನ ನಮ್ಮ ಈ ಆಶ್ರಮ ಕಂಪೌಂಡ್ ಗೋಡೆ ಮೇಲೆ ಹೋದ ವರ್ಷ ಈ ಪಿರಮಿಡ್ ಓಪನಿಂಗ್ ಸಮಯದಲ್ಲಿ ಇಲ್ಲಿ ಬರೆಸಿಬಿಟ್ಟಿವ. ಎಷ್ಟಂದ್ರೆ 2036 ಈ ಭೂಮಿ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಇದೀವಿ ನಾವೆಲ್ಲ. ಆದರೆ ಒಂದು ದಿನ 24 ಗಂಟೆ ಒಳಗಡೆ ಒಂದೂ ಸಲಿನೂ ಕೋಪ ಮಾಡ್ಕೊಳ್ಳೋದಂಗೆ ಇರೋರು ನಾವು ಯಾರಾದ್ರೂ ಇಲ್ಲಿದ್ದೀವ? ಒಂದು ಸಲ ಆದ್ರೂ ಮಕ್ಕಳ ಮೇಲಾದ್ರೂ ಮಾಡ್ಕೊಂತೀವಿ, ಪತಿ ಮೇಲಾದ್ರೂ ಮಾಡ್ಕೊಂತೀವಿ, ಪತ್ನಿ ಮೇಲಾದ್ರೂ ಮಾಡ್ಕೊಂತೀವಿ. ಯಾರೂ ಸಿಕ್ಕಿಲ್ಲ ಅಂದ್ರೆ ಪರಮಾತ್ಮ ಅಂತೂ ಇದಾನಲ್ಲ ಕೋಪ ಮಾಡ್ಕೊಳ್ಳೋ.
ಹಾಳಾದ ಕಣ್ಣು ಮುಚ್ಕೊಂಡು ಕೂತಾನ, ಎಲ್ಲ ನನಗೆ ಕೊಡ್ತಾನ, ನನಗೆ ಕಷ್ಟ ಕೊಟ್ಟಾನ. ಯಾಕಂದ್ರೆ ಯಾರು ಬಯಸ್ಕೊಳ್ಳೋರು ಸಿಕ್ಕಿಲ್ಲ ಅಂದ್ರೆ ಪರಮಾತ್ಮನಿಗೆ ಬೈಕು ಅಂತ ಕೂತು ಬಿಡೋದು. ಪರಮಾತ್ಮನಿಗೆ ಬೈದಿಲ್ಲ ಅನ್ನೋರು ಯಾರಾದ್ರೂ ಇದ್ರಿ ಇಲ್ಲಿ? ಯಾರು ಅನ್ನಿಸ್ಕೊಳ್ಳಲ್ಲ. ಆ ತಬ್ಬತ್ತು ಸಿಕ್ಕನ ಅನ್ನಿಸ್ಕೊಂಡು, ಯಾಕಂದ್ರೆ ಒಳ್ಳೆ ಬೈಯಂಗಿಲ್ಲಲ್ಲ, ಅದಕ್ಕೆ ಎಷ್ಟಾದ್ರೂ ಬೈದು ಬಿಡ್ಬೋದು. ಕ್ರೋಧ, ಕಾಮ, ಕ್ರೋಧ, ಲೋಭ. ಲೋಭ ಅಂದ್ರೇನು? ಇಷ್ಟು ಬೇಕು, ಇಷ್ಟು ಬೇಕು, ಇಷ್ಟು ಬೇಕು, ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ನನಗೇ ಬೇಕು. ಇದು ಲೋಭ. ನಾನು ಚೆನ್ನಾಗಿದ್ರೆ ಸಾಕು, ಯಾರು ಏನಾದರೂ ಆಗ್ಬಿಡ್ಲಿ ಅನ್ನುವಂಥ ಲೋಭಿತನ ಏನು ಬರುತ್ತಲ್ಲ, ಇದು ಕೂಡ ಮನುಷ್ಯನ ಒಂದು ವಿಕಾರನೇ. ಇದು ಕೂಡ ನಮ್ಮೆಲ್ಲರೊಳಗಡೆ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಪ್ರವೇಶ ಆಗಿಬಿಟ್ಟಿದೆ. ಆ ಲೋಭದಿಂದನೇ ಪರಸ್ಪರ ಎಲ್ಲ ಪ್ರೀತಿ ವಾತ್ಸಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ. ನಾನೊಬ್ಬನೇ ಅನ್ನುವಂಥ ಸ್ವಾರ್ಥವನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ಈ ಲೋಭಕ್ಕೆ ವಶವಾಗಿರೋರು ನಾವೆಲ್ಲ. ಕಾಮ, ಕ್ರೋಧ, ಲೋಭ, ಮೋಹ. ಈ ಮೋಹ ಹೆಂಗೆ ಅಂದರೆ ಇದು ನಿಧಾನಕ್ಕೆ ಕೊಯ್ಯುತ್ತೆ. ಸ್ವಲ್ಪ ಯಾಕೋ ಕಡಿಮೆ ಮಾಡಿ, ಸ್ವಲ್ಪ ಯಾಕೋ ಜಾಸ್ತಿ ಆಗ್ತದೆ. ಕಾಮ ಅಂದ್ರ ಹಿಂದ ಶರಣ ಹೇಗೆ ಕಟ್ರ ಅನ್ನುವಂತ ಕಲ್ಪನೆ ಈಗಿನ ಕಾಲದಲ್ಲಿ ತಂದಾರಂದ್ರ ಇದು ಬಹಳ ನಮಗೆ ಆನಂದ ಅನಿಸ್ತದೆ. ಅವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಆ ಸಣ್ಣ ಮನುಷ್ಯ ಇರುವುದಕ್ಕೆ ಬಹಳ ಹೆಚ್ಚಿನದೈತಿ. ಇದರ ಪ್ರತಿಯೊಬ್ಬರ ಇದರ ಪ್ರಯೋಗ ಪಡೆಯಕೋಬೇಕು ಅಂತ ನಮ್ಮ ಆಶೆ ಐತಿ. ನಿಮ್ಮನ್ನೆಲ್ಲ ನೋಡಿರ ಅದನ್ನು ಪಡ್ಕೋತೀರಿ ಅನ್ನುವಂತ ಆಶಾಭಾವ ಐತಿ. ಅದೇ ರೀತಿ ನಾವು 2 ದಿನ ನಂತರ ನಾವು ಕೇಳಾಕ ಬಂದಿವು. ಲಿಂಗರಾಜ ಸರ ಧ್ಯಾನ ಮಾರ್ಗವನ್ನು ಬಹಳ ಸವಿಸ್ತಾರವಾಗಿ ಹೇಳಿದರು. ಅದ ನಾವು ವಿಷಯ ಪ್ರಸ್ತಾವನೆ ಮಾಡ್ಕೊಂಡು ಆದ್ರ ಟೈಮ್ ಇಲ್ಲ. ಈಗ ಹೆಂಗಪ್ಪ ಅಂದ್ರ ನಿಮಗ ಉಂಡಿ, ಕಡಬ, ಜಿಲೇಬಿ ಎಲ್ಲವನ್ನು ಬೆಳೆಸಿದಾರ. ನಾವೇನಾರು ರೊಟ್ಟಿ ಕೊಡಾಕ ಹೋದ್ರ ಅದು ನಿಮ್ಗೆ ಮುಟ್ಟಾಗಿಲ್ಲ ಅಂತ ಆ ಜ್ಞಾನವನ್ನು ನೆತ್ತಿಯನ್ನು ತುಂಬಿಸಿ ನಿಮಗ ಅದನ್ನ ಇಟ್ಕೋಬೇಕಂದ್ರ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರತಾ ಸಂಯತೇಂದ್ರಿಯ ಜ್ಞಾನಂ ಲಬ್ಧಾಂ ಪರಂ ಶಾಂತಿಂ ಅಚಿರಾಣಾಧಿಗಚ್ಚತಿ ಅಂತ ಹೇಳ್ತಾರ. ನಾವು ವಿಷಯ ಪ್ರಸ್ತಾವನೆ ಮಾಡ್ಕೊತ ಆದ್ರ ಒಂದು ತಿಂಗಳಾಗ್ತದೆ. ಅದಕ್ಕೆ ಶ್ರದ್ಧೆ ಇಡ್ರಿ ಅನ್ನುವಂತ ವಿಚಾರ ಹೇಳ್ತೀವಿ. ಇಲ್ಲಿ ಪಿರಮಿಡ್ ಜ್ಞಾನ ಕಟ್ಟ್ಯಾರಂತ ಪ್ರತಿದಿನ 5 ನಿಮಿಷ ಆ ಜ್ಞಾನಕ್ಕೆ ಮಹತ್ವ ಕೊಡ್ರಿ. ಅವ್ರು ಹೇಳುವಂತ ಮಾತಿನಲ್ಲಿ ಇಡ್ರಿ. ಅವ್ರು ಹೇಳೋ ಮಾತಲ್ಲ, ಋಷಿಮುನಿಗಳು ಹಾಕಿಕೊಟ್ಟ ಹಿಂದ ಜ್ಞಾನ ಮಾರ್ಗ ಐತಿ. ಅವ್ರು ಏನೋ ಹೇಳತ್ತಾರಂತ ಯಾರು ತಾರತಮ್ಯ ಮಾಡಬೇಡ್ರಿ. ಅದು ಹಿಂದೆ ಹೇಳಿದ ಋಷಿಮುನಿಗಳ ತತ್ವ, ರಾಜಯೋಗ ತತ್ವ ಎಲ್ಲ ಒಂದೇ ಅದ. ನಾವು ಭೇದ ಭಾವ ಮಾಡ್ಕೋಬೇಡ್ರಿ. ಅದರ ಶ್ರದ್ಧೆ ಇಟ್ಟ ಜ್ಞಾನ ಮಾಡಿದಂದ್ರ ಫಲ ಸಿಗ್ತತಿ. ಆ ಫಲ ಅಂದ್ರ ಅಮೃತ ಫಲ. ಅದನ್ನ ಅಮೃತ ಫಲ ಯಾರು ಪಡ್ಕೋತೀರಿ, ಅಮರರಾಗಿರಿ ಅನ್ನುವಂತ ವಿಚಾರಗಳನ್ನು ಹೇಳುತ್ತಾ ಈ ಭಕ್ತಕ ಬಹುಮಾನಗಳನ್ನ ನೀಡಲಾಗಿದೆ. ಈಗ ಮೊದಲಿಗೆ ಸಮಾಧಾನಕರ ಬಹುಮಾನವನ್ನ ಪಡೆದಿರ್ತಕ್ಕಂಥವ್ರ ಹೆಸರನ್ನ ಹೇಳ್ತೀನಿ. ಅವರು ವೇದಿಕೆಗೆ ಬಂದು ಪೂಜ್ಯರಿಂದ ಇಲ್ಲಿ ಇರ್ತಕ್ಕಂಥ ಸರ್ವರಿಂದಲೂ ಕೂಡ ಏನ್ ಮಾಡಬೇಕು ಅಂತಂದ್ರ ಈ ಬಹುಮಾನವನ್ನ ಪಡೆದುಕೊಂಡು ಹೋಗಬೇಕಾಗಿ ವಿನಂತಿ. ಮೊದಲಿಗೆ ಈ ರಂಗೋಲಿ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನವನ್ನ ಪಡೆದಿರ್ತಕ್ಕಂಥವರು ಸಂಧ್ಯಾ ಮತ್ತು ವೇದಿಕೆಗೆ ಬಂದು ಈ ಬಹುಮಾನವನ್ನ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಎರಡನೇದಾಗಿ ಸಮಾಧಾನಕರ ಬಹುಮಾನವನ್ನ ಪಡೆದಿರ್ತಕ್ಕಂಥ ಅನುಶ್ರೀಗಳಿಗೆ ವೇದಿಕೆಗೆ ಬಂದು ಈ ಬಹುಮಾನವನ್ನ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಈ ಸಮಾಧಾನಕರ ಬಹುಮಾನವನ್ನ ನೀಡಿದವರು ರಮೇಶ್ ಚಂದ್ರ ಕಮಾರ್ ಹಾಗೂ ಗೋವಿಂದ್ ಕಮಾರ್ ಅವರು. ಇನ್ನ ಅದೇ ರೀತಿಯಾಗಿ ಸಮಾಧಾನಕರ ಬಹುಮಾನವನ್ನ ನೀಡಿದವರು ವಿಠಲ್ ಗಿರ್ಮಲ್ ಹರಿಗಳಿ ಹಾಗೂ ಬಸವ ದೊಳಪ್ಪನವರು ಈ ಸಮಾಧಾನಕರ ಬಹುಮಾನವನ್ನ ನೀಡಿರುತ್ತಾರೆ. ಇನ್ನ ಅದೇ ರೀತಿಯಾಗಿ ಇನ್ನೊಂದು ಸಮಾಧಾನಕರ ಬಹುಮಾನವನ್ನ ಪಡೆದಿರ್ತಕ್ಕಂಥ ವೈಶಾಲಿ ಬಿದ್ರೆಯವರು ವೇದಿಕೆಗೆ ಬಂದು ಈ ಬಹುಮಾನವನ್ನ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ. ಈ ಬಹುಮಾನವನ್ನ
ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ನೀಡಬೇಕಾಗಿ ವಿನಂತಿ. ಇನ್ನೊಂದು ಸಮಾಧಾನಕಾರ ಬಹುಮಾನವಾಗಿರ್ತಕ್ಕಂಥ ಬಹುಮಾನ ಇದು ಇಬ್ಬರಿಗೆ ಕೂಡ ನೀಡಲಾಗಿದೆ. ಬಹಳ ಮುದ್ದಾಗಿ ರಂಗೋಲಿಯನ್ನ ಬಿಡಿಸಿರ್ತಕ್ಕಂಥ ಸಹನಾ ಶೇಗುನ್ಸಿ ಮತ್ತು ಪ್ರತೀಕ್ಷಾ ಬಡಿಗೇರವರು ವೇದಿಕೆಯ ಮೇಲೆ ಬಂದು ಪೂಜ್ಯರಿಂದ ಹಾಗೂ ಆಧ್ಯಾತ್ಮಿಕ ಪ್ರವಚನಕಾರರಿಂದ ಈ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಆ ಮುದ್ದು ಮಕ್ಕಳಿಗೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಇನ್ನು ಅದೇ ರೀತಿಯಾಗಿರ್ತಕ್ಕಂಥ 4ನೇ ಬಹುಮಾನವನ್ನ ಚತುರ್ಥಕ ಬಹುಮಾನವನ್ನ ಶ್ರೀದೇವಿ ಕೊಲ್ಲೂರವರು ಪಡೆದಿರುತ್ತಾರೆ. ಹಾಗೂ ಈ ಬಹುಮಾನದ ವಿತರಕರು ಅಂತಂದಾಗ ಶಿವಬಸು ಸಿದ್ದಪ್ಪ ಶೇಗುನ್ಸಿ ಈ ಚತುರ್ಥಕ ಬಹುಮಾನವನ್ನ ನೀಡಿರುತ್ತಾರೆ. ಅವರಿಗೂ ಕೂಡ ಮತ್ತು ಪಡೆದವರಿಗೂ ಕೂಡ ತುಂಬು ಹೃದಯದ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ. ಈ ಬಹುಮಾನವನ್ನ ಶ್ರೀದೇವಿ ಕೊಲ್ಲೂರವರು ವೇದಿಕೆಗೆ ಬಂದು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಈ ಬಹುಮಾನವನ್ನ ರಾಜಯೋಗಿಗಳಾಗಿರ್ತಕ್ಕಂಥ ಬಿ.ಕೆ. ಚಿರಾನಂದ್ ಅವರು ವಿತರಿಸಬೇಕೆಂದು ವಿನಂತಿ. ಹಾಗೂ ಪುನೀತಾ ಮೇಡಮ್ ಅವರು ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಇನ್ನು ಅದೇ ರೀತಿಯಾಗಿರ್ತಕ್ಕಂಥ ಈ ರಂಗೋಲಿ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನ ಪ್ರಿಯಾಂಕಾ ಬಿದ್ರಿಯವರು ಪಡೆದುಕೊಂಡಿರುತ್ತಾರೆ. ಅವರು ಕೂಡ ವೇದಿಕೆಗೆ ಬಂದು ಈ ಸ್ಪರ್ಧೆಯ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಈ ತೃತೀಯ ಬಹುಮಾನವನ್ನ ರಾಮೋ ಸಿದ್ಧನಾಥ್ ಬಿದ್ರಿಯವರು ನೀಡಿರುತ್ತಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ. ಇನ್ನು ವಿಶೇಷವಾಗಿರ್ತಕ್ಕಂಥ ಈ ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನ ಐಶ್ವರ್ಯ ಪಾಟೀಲ್ ಅವರು ಪಡೆದುಕೊಂಡಿದ್ದಾರೆ. ಈ ಬಹುಮಾನವನ್ನ ನಮ್ಮ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಶೈಲಾ ಅಕ್ಕ ಅವರು ಬಂದು ನೀಡಬೇಕಾಗಿ ವಿನಂತಿ. ಈ ಬಹುಮಾನವನ್ನ ರವಿ ಮಹಾದೇವ ಅಂಡ್ಯಾಳ್ ಅವರು ನೀಡಿರುತ್ತಾರೆ. ದ್ವಿತೀಯ ಬಹುಮಾನದ ವಿತರಕರು ರವಿ ಅಂಡ್ಯಾಳ್ ಅವರು ನೀಡಿರುತ್ತಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ. ಈಗ ದ್ವಿತೀಯ ಬಹುಮಾನವನ್ನ ವಿತರಿಸುತ್ತಿದ್ದಾರೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಬಹುಮಾನ ಅದು ಮೊಟ್ಟ ಮೊದಲನೇ ಬಹುಮಾನವನ್ನ ರಕ್ಷಿತಾ ಮಂಡ್ರು ಅವರು ಪಡೆದುಕೊಂಡಿರುತ್ತಾರೆ. ಆ ಬಹುಮಾನವನ್ನ ಕೂಡ ವೇದಿಕೆ ಮೇಲಿರ್ತಕ್ಕಂಥ ಸರ್ವರು ಕೂಡ ಈ ಬಹುಮಾನವನ್ನ ವಿತರಿಸಬೇಕಾಗಿ ವಿನಂತಿ. ಈ ಬಹುಮಾನವನ್ನ ಚಂದ್ರು ರೇವಪ್ಪ ಕೊಂಡೂರವರು ನೀಡಿರುತ್ತಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಎಲ್ಲರೂ ಒಂದ್ಸಾರಿ ಬಹುಮಾನವನ್ನ ವಿತರಿಸಿದವರಿಗೂ ಹಾಗೂ ಪಡೆದುಕೊಳ್ಳುತ್ತಿರುವವರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕಾಗಿ ವಿನಂತಿ. ಇನ್ನು ಅದೇ ರೀತಿಯಾಗಿ ಇರತಕ್ಕಂಥ ಮುದ್ದು ಮಕ್ಕಳ ಮನರಂಜನೆಗಾಗಿ ಮ್ಯೂಸಿಕ್ ಚೇರ್ ಅನ್ನ ನಡೆಸಲಾಗಿತ್ತು. ಈ ಮ್ಯೂಸಿಕ್ ಚೇರ್ ಅಲ್ಲಿ ಬಾಯ್ಸ್ ವತಿಯಿಂದ ಕೃಷ್ಣ ಲಕ್ಷ್ಮಣ್ ಬಡಿಗೇರ್ ಅವರು ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಆ ಮಗು ಕೂಡ ವೇದಿಕೆಗೆ ಬಂದು ವೇದಿಕೆ ಮೇಲಿರ್ತಕ್ಕಂಥ ಗುರುಗಳಿಂದ ಬಹುಮಾನವನ್ನ ಪಡೆದುಕೊಳ್ಳಬೇಕು. ಈ ಬಹುಮಾನದ ವಿತರಕರು ಮಾರುತಿ ಸಿದ್ದಪ್ಪ ಕಳಿಗುದ್ದಿ ಸರ್ ಅವರು ಪಡೆದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇನ್ನ 2ನೇ ಬಹುಮಾನ ಆಗಿರ್ತಕ್ಕಂಥ ಗರ್ಲ್ಸ್ ಕಡೆ ಮ್ಯೂಸಿಕ್ ಚೇರ್ನ ಪ್ರಥಮ ಬಹುಮಾನವನ್ನ ಕವನಾ ಅಶೋಕ್ ಬಡಿಗೇರ್ ಅವರು ಪಡೆದುಕೊಂಡಿರುತ್ತಾರೆ. ಆ ಮಗು ಕೂಡ ವೇದಿಕೆಗೆ ಬಂದು ಈ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ವೇದಿಕೆ ಮೇಲಿರ್ತಕ್ಕಂಥ ರಾಜಯೋಗಿನಿ ಬಿ.ಕೆ. ಪುನೀತಾ ಸಹೋದರಿಯವರು ಈ ಬಹುಮಾನವನ್ನ ನೀಡಬೇಕಾಗಿ ಅವರಲ್ಲಿ ವಿನಂತಿ. ಈ ಬಹುಮಾನದ ವಿತರಕರು ಕೂಡ ಮಾರುತಿ ಸಿದ್ದಪ್ಪ ಕಳಿಗುದ್ದಿ ಸರ್ ಅವರು ಈ ಬಹುಮಾನದ ವಿತರಣೆಯನ್ನ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇನ್ನು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದಯರನ್ನ ಸತ್ಕರಿಸೋಣ. ಮೊದಲಿಗೆ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಕಣದಾಳದ ಪೂಜ್ಯರಾಗಿರ್ತಕ್ಕಂಥ ಈರಯ್ಯ ಮಹಾಸ್ವಾಮಿಗಳವರಿಗೆ ಸತ್ಕಾರ ಸಮಾರಂಭವನ್ನ ವೇದಿಕೆ ಮೇಲಿರ್ತಕ್ಕಂಥ ಸರ್ವರು ಕೂಡ ನಡೆಸಿಕೊಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಣದಾಳದ ಮಹಾಪೂಜ್ಯರಾಗಿರ್ತಕ್ಕಂಥ ಈರಯ್ಯ ಮಹಾಸ್ವಾಮಿಗಳವರಿಗೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಅವರಿಗೆ ನಮನವನ್ನ ಸಲ್ಲಿಸೋಣ. ಇದೀಗ ಪೂಜ್ಯರಿಗೆ ಸತ್ಕಾರ.
ಕಣದಾಳದ ಹುಲಿಕಾಂತೇಶ್ವರ ಮಠದ ಪೂಜ್ಯರಾಗಿರ್ತಕ್ಕಂಥ ಹಿರಯ್ಯ ಮಹಾಸ್ವಾಮಿಗಳಿಗೆ ಇದೀಗ ಸತ್ಕಾರ ಮತ್ತು ಸಮಾರಂಭ. ಇನ್ನು ಚಂದ್ರಕಾಂತ್ ಕೊಣ್ಣೂರ್ ಅವರು ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿ. ಚಂದ್ರಕಾಂತ್ ಕೊಣ್ಣೂರ್. ಅತಿಥಿ ಮಹೋದಯರಿಗೆ ಸನ್ಮಾನವನ್ನ ಮಾಡಿದವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನ ತಂದಿರತಕ್ಕಂತ ಪೂಜ್ಯ ಗುರುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕಣದಾಳದಿಂದ ಆಗಮಿಸಿದ ಇನ್ನೋರ್ವ ಗುರುಗಳು ಆಗಿರ್ತಕ್ಕಂಥ ಪಂಚಾಕ್ಷರಿ ಗುರುಗಳವರಿಗೆ ಇದೀಗ ಸತ್ಕಾರ ಮತ್ತು ಸಮಾರಂಭ. ಅವರು ಕೂಡ ಈ ಸತ್ಕಾರ ಸಮಾರಂಭವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಕಣದಾಳದ ಇನ್ನೋರ್ವ ಪೂಜ್ಯರು ಆಗಿರ್ತಕ್ಕಂಥ ಪಂಚಾಕ್ಷರಿ ಗುರುಗಳು ಸರ್ಕಾರ ಸಮಾರಂಭವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಅವರಿಗೂ ಕೂಡ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಚಂದ್ರಕಾಂತ್ ಕೊಣ್ಣೂರ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಗೆ ಸತ್ಕಾರ ಸಮಾರಂಭವನ್ನ ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ಪೂಜ್ಯರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಸತ್ಕಾರ ಸಮಾರಂಭವನ್ನ ಸ್ವೀಕರಿಸಿದಂತವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಪುರಸಭೆಯ ಸದಸ್ಯರು ಆಗಿರ್ತಕ್ಕಂಥ ಶೈಲಾ ಅಕ್ಕವರಿಗೆ ಸತ್ಕಾರ ಸಮಾರಂಭ. ಈ ಸತ್ಕಾರ ಸಮಾರಂಭವನ್ನ ರಾಜಯೋಗಿ BK ಚಿದಾನಂದ ದಂಪತಿಗಳು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ರಾಜಯೋಗಿ ಲಿಂಗರಾಜ್ ದಂಪತಿಗಳು ನಡೆಸಿಕೊಡಬೇಕಾಗಿ ವಿನಂತಿ. ನಮ್ಮ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಶೈಲಾ ಅಕ್ಕವರಿಗೂ ಕೂಡ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿರ್ತಕ್ಕಂಥ ಇವತ್ತಿನ ಶಿವಪ್ರಸಾದದ ದಾನಿಗಳು ಆಗಿರ್ತಕ್ಕಂಥ ಮಾರುತಿ ಸಿದ್ದಪ್ಪ ಬೆಳಗುದ್ದಿ ಸರ್ ಅವರಿಗೂ ಹಾಗೂ ಭೀಮಪ್ಪ ತಿಪ್ಪಣ್ಣ ಬಿರಾಗ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅವರ ಬದಲಿಗೆ ಮಲ್ಲಪ್ಪ ಬಿರಾದ್ ಅವರು ಬಂದಿದ್ದಾರೆ. ಅವರು ಬಂದು ಸತ್ಕಾರ ಸಮಾರಂಭವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಇನ್ನು ಈ ಸತ್ಕಾರ ಸಮಾರಂಭವನ್ನ ರವಿ ಅಂಟ್ಯಾಳ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ ಮತ್ತು ಶಿವಬಸವ ಶ್ರೀವಂಶಿ ಅವರು ವೇದಿಕೆಗೆ ಹೋಗಿ ಈ ಸತ್ಕಾರ ಸಮಾರಂಭವನ್ನ ನಡೆಸಿಕೊಡಬೇಕಾಗಿ ವಿನಂತಿ. ಬನ್ನಿ. ಮಾರುತಿ ಸಿದ್ದಪ್ಪ ಬೆಳಗುದ್ದಿ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಮಾತೋಶ್ರೀಯವರಾಗಿರ್ತಕ್ಕಂಥವರು ಈ ವೇದಿಕೆಗೆ ಬಂದು ಸತ್ಕಾರ ಸಮಾರಂಭವನ್ನ ಸ್ವೀಕರಿಸಬೇಕಾಗಿ ವಿನಂತಿ.
ಮಾರುತಿ ಸಿದ್ದಪ್ಪ ಕಳಿಗುದ್ದಿ ಸರ್ ಅವರ ಬದಲಿಗೆ ಅವರ ಮಾತೋಶ್ರೀ ಆಗಿರ್ತಕ್ಕಂಥ ರೇಣುಕಾ ಕಳಿಗುದ್ದಿ ಅವರು ವೇದಿಕೆಗೆ ಬಂದು ಈ ಸತ್ಕಾರ ಸಮಾರಂಭವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಮಾರುತಿ ಸಿದ್ದಪ್ಪ ಕಳಿಗುದ್ದಿ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ರೇಣುಕಾ ಕಳಿಗುದ್ದಿ ಅವರು ವೇದಿಕೆಗೆ ಆಗಮಿಸಿ ಇವತ್ತಿನ ಮಹಾಶಿವಪ್ರಸಾದದ ದಾನಿಗಳಾಗಿರ್ತಕ್ಕಂಥ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ವೇದಿಕೆ ಮೇಲೆ ಇರ್ತಕ್ಕಂಥ ಪುಣಿತ ಸಹೋದರಿಯವರು ಮತ್ತು ಇವರಿಗೆ ಸತ್ಕಾರ ಸಮಾರಂಭವನ್ನ ಅನ್ನಪೂರ್ಣ ಬರಿಗೆಯವರು ವೇದಿಕೆಗೆ ಬಂದು ನಡೆಸಿಕೊಡಬೇಕಾಗಿ ವಿನಂತಿ. ಅನ್ನಪೂರ್ಣಕ್ಕ ಬರಿಗೆಯವರು ವೇದಿಕೆಗೆ ಬಂದು ಈ ಸತ್ಕಾರ ಸಮಾರಂಭವನ್ನ ನಡೆಸಿಕೊಡಬೇಕಾಗಿ ವಿನಂತಿ. ವೇದಿಕೆಗೆ ಬೇಗ ಬಂದು ಸತ್ಕಾರ ಸಮಾರಂಭವನ್ನ ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ಇವತ್ತಿನ ಶಿವಪ್ರಸಾದದ ದಾನಿಗಳಾಗಿರ್ತಕ್ಕಂಥ ಮಾರುತಿ ಸಿದ್ದಪ್ಪ ಕಳಿಗುದ್ದಿ ಹಾಗೂ ದಂಪತಿಗಳಿಗೆ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ. ವಿನಂತಿಸಿಕೊಳ್ಳುತ್ತೇನೆ. ನಾಳೆಯ ದಿನ ಸರಿಯಾಗಿ ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಕೂಡ ಹಾಜರಿದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ ಎಂದು ತಮ್ಮೆಲ್ಲರಲ್ಲಿಯೂ ಕೂಡ ಕಳಕಳಿಯ ವಿನಂತಿ. Thank you.